ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಬೇಕು ಸರಿ, ರೈಲ್ವೆ ಇಲಾಖೆಯಿಂದ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದಂತಹ JE ಮತ್ತು DMS ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3993 ಹುದ್ದೆಗಳು ಬಿಗ್ ನಂಬರ್ ಆಫ್ ವೇಕೆನ್ಸಿಗಳಲ್ಲಿ ಕನ್ಫರ್ಮ್ ಆಗಿರುವಂಥದ್ದು. ಅರ್ಜಿ ಪ್ರಾರಂಭ 14/8/2026ಕ್ಕೆ ಅರ್ಜಿ ಪ್ರಾರಂಭ ಆಗಿದೆ. ಅಪ್ಲಿಕೇಶನ್ ನೀವು ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ಸಂಪೂರ್ಣದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಭಾಳಷ್ಟು ದಿನಗಳಿಂದ ವೇಟ್ ಮಾಡೋದಂಥ ವೇಕೆನ್ಸಿ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಈಗ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿರುವಂಥದ್ದು ನೋಡ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ಅಫಿಷಿಯಲ್ ಇಂಪಾರ್ಟೆಂಟ್ ಡೇಟ್ಸ್ಗೆ ಸಂಬಂಧಪಟ್ಟಂತೆ ನೋಡ್ಬಿಡೋಣ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು 14/8/2026ರಿಂದ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಆಗುವಂಥದ್ದು 13/9/2026ಕ್ಕೆ ಕ್ಲೋಸ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು ಪೇಮೆಂಟ್ ಮಾಡಲಿಕ್ಕೆ 15/9/2026 ಆಗಿರುತ್ತೆ. ಇನ್ನು ಏನಾದ್ರು ಕರೆಕ್ಷನ್ಸ್ ಏನಾದ್ರು ತಪ್ಪಾಗಿದ್ದರೆ ಅಪ್ಲಿಕೇಶನ್ಸಲ್ಲಿ ಈ ಒಂದು ದಿನಾಂಕದಲ್ಲಿ ನೀವು ಕರೆಕ್ಷನ್ಸನ್ನು ಮಾಡ್ಬೋದು. ಅಂದರೆ 16/9/2026ರಿಂದ 25/9/2026ವರೆಗೂ ಕೂಡ ನೀವು ಕರೆಕ್ಷನ್ಸ್ಗಳನ್ನು ಮಾಡಬಹುದು. ಸೊ ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇದರಲ್ಲಿ ಎರಡು ರೀತಿಯ ವೇಕೆನ್ಸಿಗಳು ಕರೆದಿರುವಂಥದ್ದು. ಒಂದು ಜೂನಿಯರ್ ಇಂಜಿನಿಯರ್ ಮತ್ತು ಇನ್ನೊಂದು ಡಿಪೋಟ್ ಮೆಟೀರಿಯಲ್ ಸೂಪ್ರಿಟೆಂಟ್ ಅಂತ ಹೇಳ್ತೀವಿ. ಸೊ ಅಂದರೆ DMS ಅಂತಲೂ ಕೂಡ ಹೇಳ್ತೀವಿ. ಒಂದು ಲೆವೆಲ್ 6ಗೆ ಅಪಾಯಿಂಟ್ ಆಗುವಂಥದ್ದು. ಸ್ಯಾಲ್ರಿ ಬಂದು ನಿಮಗೆ ಬೇಸಿಕ್ ಪೇ 35,400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಟ್ಟು ಪೋಸ್ಟ್ಗಳು ಎರಡು ಸೇರಿ 3,999 ಹುದ್ದೆಗಳಿರುವಂಥದ್ದು ಕೂಡ ನೋಡ್ಬೋದು. ಸೊ ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ನಿಮಗೆ 33 ವರ್ಷ, ಅಂದರೆ ಜನರಲ್ ಕ್ಯಾಂಡಿಡೇಟ್ ಆಗಿದ್ದರೆ 33 ವರ್ಷದವರೆಗೂ ಅಪ್ಲಿಕೇಶನ್ನ ಹಾಕಬಹುದು. OBC ಕ್ಯಾಂಡಿಡೇಟ್ ಆಗಿದ್ದರೆ 36 ವರ್ಷದವರೆಗೂ ಅಪ್ಲಿಕೇಶನ್ನ ಹಾಕಬಹುದು. OBC SC/ST ಕ್ಯಾಂಡಿಡೇಟ್ ಆಗಿದ್ದರೆ 33+5 ಅಂದರೆ 38 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ಜೋನ್ ವೈಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಜೋನ್ ವೈಸ್ ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ನೋಡೋದಾದರೆ ಒಂದೊಂದು ಜೋನ್ಗೆ ಎಷ್ಟೆಷ್ಟು ಇದ್ದಾವೆ ಅಂತ ಹೇಳಿ. ಸೊ ಇದರಲ್ಲಿ ಹೆಡ್ಡಿಂಗ್ RRB JE ಅಂತ ಮಾತ್ರ ಆಗಿದೆ. DMS ಅಂತಲೂ ಕೂಡ ಹಾಕ್ಕೊಳ್ಳಿ. ಸೊ ಎರಡೂ ವೇಕೆನ್ಸಿಗಳು ಇರುವಂಥದ್ದು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಒಟ್ಟು ಜೋನ್ ವೈಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಫೋಟೋನ ಸ್ಕ್ರೀನ್ಶಾಟನ್ನು ತಗೋಬೋದು. 3,993 ವೇಕೆನ್ಸಿಗಳಿರುವಂಥದ್ದು ಕೂಡ ನೋಡ್ಬೋದು. ಇದರಲ್ಲಿ SWR ಜೋನ್ ಅಂದರೆ ನಮ್ಮ ಕರ್ನಾಟಕ ಏನು ಬಿಲಾಂಗ್ಸ್ ಆಗುತ್ತಲ್ಲ ಅದರಲ್ಲಿ ನೋಡೋದಾದರೆ SWR ಜೋನ್ಗೆ ಒಟ್ಟು 226 ವೇಕೆನ್ಸಿಗಳಿರುವಂಥದ್ದು ಕೂಡ ನೋಡ್ಬೋದು. ಅಂದರೆ ಕರ್ನಾಟಕ ಅಂದರೆ ಇದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ನಾವು ಅಂತಿಲ್ಲ. ನೀವು ಇಷ್ಟು ಲಿಸ್ಟ್ ಕೊಟ್ಟಿರುವಂಥ ಎಲ್ಲ ಜೋನ್ಸ್ಗಳಿಗೆ ಯಾವುದಕ್ಕಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಕರ್ನಾಟಕ ಅಂತ ಹೇಳಿದ್ರೆ ನಾವು ಇಲ್ಲೇ ವರ್ಕ್ ಮಾಡಬೇಕನ್ನೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದಕ್ಕೆ ಮಾತ್ರ ಹೇಳ್ತಾ ಇರುವಂಥದ್ದು. ಸೊ ಯಾವುದಕ್ಕೆ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಒಟ್ಟು 3,993 ವೇಕೆನ್ಸಿಗಳಿಗೆ ನೀವು ಯಾವುದಕ್ಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಒಂದು ಜೋನ್ಗೆ ನೀವು ಅಪ್ಲಿಕೇಶನ್ನ ಹಾಕಬಹುದು. ಎಲ್ಲದಕ್ಕೂ ಅಂದರೆ ಎರಡೆರಡು ಜೋನ್ಗೆ ಅಪ್ಲಿಕೇಶನ್ ಹಾಕೋಕ್ಕಲ್ಲ, ಯಾವ್ದಾದ್ರು ಒಂದು ಜೋನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಗ್ರೂಪ್ ಒಂದು ಗ್ರೂಪ್ ಮಾಡ್ತಾರೆ. ಸೊ ಅಂದರೆ ಸಬ್ ಬ್ರಾಂಚಸ್ಗಳೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ತಾರೆ. ಸೊ ಮೆಕ್ಯಾನಿಕಲ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಅದೇ ರೀತಿಲಿ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಸಿವಿಲ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್. ಸೊ ಅಲೈಡ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾರಲ್ಲ, ಸೊ 1, 2, 3, 4 ಈ ರೀತಿ. ಸೊ ಈ ಲಿಸ್ಟ್ ಕೊಟ್ಟಿರುವಂಥದ್ದು ಇವೆಲ್ಲ ಅಲೈಡ್ ಇಂಜಿನಿಯರಿಂಗ್. ಸೊ ಮೇನ್ ಇರುವಂಥದ್ದು ಎಲೆಕ್ಟ್ರಾನಿಕ್ಸ್. ಸೊ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಈ ಒಂದು ಬ್ರಾಂಚಸ್ಗಳನ್ನು ಓದಿದರೆ ಎಲಿಜಿಬಲ್ ಅಂತ ಅರ್ಥ. ಅಥವಾ ಈ ಒಂದು ಬ್ರಾಂಚಸ್ ಸಪೋಸ್ ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಇರುತ್ತೆ ಅನ್ಕೊಳ್ಳೋಣ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಜೊತೆಗೆ ಇನ್ಯಾವುದಾದ್ರು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟನ್ನು ಅಥವಾ ಸಬ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಸೊ ಸಬ್ ಸ್ಟ್ರೀಮ್ ಏನಾದ್ರು ಆ್ಯಡ್ ಆಗಿ ನೀವೇನಾದ್ರು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮುಗಿಸಿದರೆ ಎಲಿಜಿಬಲ್ ಇರ್ತೀರಾ. ಹಾಗಾಗಿ ಇದರಲ್ಲಿ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಆಗಿದ್ದರೆ ಈ ಕೊಟ್ಟಿರುವಂಥ ಸಬ್ಜೆಕ್ಟ್ಸ್ಗಳಲ್ಲಿ ಅಥವಾ ಈ ಕೊಟ್ಟಿರುವಂಥ ಸ್ಟ್ರೀಮ್ಸ್ಗಳಲ್ಲಿ ಅಥವಾ ಈ ಸ್ಟ್ರೀಮ್ ಜೊತೆಗೆ ಸಬ್ ಸ್ಟ್ರೀಮ್ ಅಥವಾ ಇನ್ನೊಂದು ಸ್ಟ್ರೀಮು ಕಂಬೈನ್ಡ್ ಸ್ಟ್ರೀಮ್ ಅಂತಲೂ ಕೂಡ ಹೇಳ್ತೀವಿ. ಸೊ ಕಾಂಬಿನೇಷನ್ ಆಫ್ ಸ್ಟ್ರೀಮ್ಸ್ ಅಂತಲೂ ಕೂಡ ಹೇಳ್ತೀವಿ. ಹಾಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಫೈನಲ್ ಆಗಿ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮಗೆ CBT 1, CBT 2, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಈ 3 ಕೂಡ ಇರುತ್ತೆ. ಈ 2 ಎಕ್ಸಾಮ್ ಇರುತ್ತೆ. 3ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್, 4 ಸ್ಟೇಜಸ್ ಇರುತ್ತೆ. ಸೊ 4 ಸ್ಟೇಜಸ್ಗಳಲ್ಲಿ CBT 1ನಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೇಳ್ತಾರೆ ಅಂತ ನೋಡಿದ್ರೆ CBT 1 ಬಂದು ನಿಮಗೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಸೊ CBT 1ನಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನೋಡ್ಬೋದು. ಇಲ್ಲಿ 100 ಕ್ವಶನ್ಸು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ. ಮ್ಯಾಥಮೆಟಿಕ್ಸ್ಗೆ 30 ಕ್ವಶನ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 25 ಕ್ವಶನ್ಸು, ಅವೇರ್ನೆಸ್ಗೆ 15 ಕ್ವಶನ್ಸ್, ಜನರಲ್ ಅವೇರ್ನೆಸ್ಗೆ 15 ಕ್ವಶನ್ಸು, ಜನರಲ್ ಸೈನ್ಸ್ಗೆ 30 ಕ್ವಶನ್ಸ್, 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಸೊ ಈ ಸ್ಟೇಜ್ 1ನಲ್ಲಿ ನೀವು ಏನು ಸ್ಕೋರ್ ಮಾಡ್ತೀರಾ
ಅದರ ಬೇಸ್ ಮೇಲೆ ಸ್ಟೇಜ್ 2ಗೆ ಮಾತ್ರ ಸೆಲೆಕ್ಟ್ ಆಗುವಂಥದ್ದು. ಅಂದರೆ ಸ್ಟೇಜ್ 1ನ ಮಾರ್ಕ್ಸ್ ಏನಿದೆ ಅದು ಸ್ಟೇಜ್ 2ಗೆ ಸೆಲೆಕ್ಟ್ ಆಗೋಕ್ಕೆ ಮಾತ್ರ ಯೂಸ್ ಇರುವಂಥದ್ದು. ಫೈನಲ್ ಲಿಸ್ಟ್ಗೆ ಕೌಂಟ್ ಆಗೋದಿಲ್ಲ. ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡಬೇಕಾದ್ರೆ ಅದನ್ನು ಕೌಂಟ್ ಮಾಡೋದಿಲ್ಲ. ಈ ಸ್ಟೇಜ್ 2ಅಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟು ರೆಡಿ ಆಗುವಂಥದ್ದು. ಅಂದರೆ ಸ್ಟೇಜ್ 2ದು ಮಾರ್ಕ್ಸು ತುಂಬ ಇಂಪಾರ್ಟೆಂಟು. ಸೊ 1:15 ಅಂದರೆ ಒಂದು ಪೋಸ್ಟ್ಗೆ 15 ಜನ ಅಂತ ನಿಮಗೆ ಸೆಲೆಕ್ಟ್ ಮಾಡಿ ಸ್ಟೇಜ್ 2ಗೆ ಕಳಿಸುವಂಥದ್ದು. ಸ್ಟೇಜ್ 1ಅಲ್ಲಿ 1.3 ನಿಮಗೆ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಹಾಗಾದರೆ ಸ್ಟೇಜ್ 2ಅಲ್ಲಿ ಏನಿರುತ್ತೆ ಸಿಲೆಬಸ್ ಅಂತ ನೋಡೋದಾದರೆ ಸ್ಟೇಜ್ 2 ಬಂದು ನಿಮಗೆ ಒಟ್ಟು 150 ಕ್ವಶನ್ಸ್ 150 ಮಾರ್ಕ್ಸ್ ಇರುತ್ತೆ. ಸೊ ಈ 150 ಕ್ವಶನ್ಸ್ಗಳಲ್ಲಿ ಯಾವ ರೀತಿ ಡಿವೈಡ್ ಆಗಿದೆ ಅಂತ ನೋಡೋದಾದರೆ ಜನರಲ್ ಅವೇರ್ನೆಸ್ 15 ಮಾರ್ಕ್ಸು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ 15 ಮಾರ್ಕ್ಸು, ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ 10 ಮಾರ್ಕ್ಸು, ಬೇಸಿಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ನಿಮಗೆ 10 ಮಾರ್ಕ್ಸು, ಟೆಕ್ನಿಕಲ್ ಎಬಿಲಿಟಿಗೆ 100 ಕ್ವಶನ್. ಅಂದರೆ ಟೆಕ್ನಿಕಲ್ ನಿಮ್ಮ ಯಾವುದು ಬ್ರ್ಯಾಂಚ್ ಇರುತ್ತೆ, ಈಗ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳು ಅವ್ರ ಕೋರ್ ಬ್ರ್ಯಾಂಚ್ ಏನಾಗಿರುತ್ತೆ ಅದ್ರ ಮೇಲೆ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಸೊ ಒಟ್ಟು 150ರಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ಸೊ ಇದರಲ್ಲೂ ಕೂಡ ನಾವು ನೋಡ್ಬೋದು ಒಂದು ಕ್ವಶನ್ಸ್ಗೆ 1/3 ಇದೆ, ಒಂದು ಕ್ವಶನ್ಗೆ 1/3 ಮಾರ್ಕ್ಸು ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ಇರುವಂಥದ್ದು. ಇದಕ್ಕೂ ಕೂಡ ನಿಮಗೆ ಸಮಯ ನೋಡೋದಾದರೆ 2 ಗಂಟೆ ಕಾಲ ನಿಮಗೆ ಸಮಯಾವಕಾಶನ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇದರಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಕರೆಯುವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆಗಿದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ನಿಮಗೆ ರೆಡಿಯಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಕೊಡ್ತಾರೆ. ಸೊ ಜೋನ್ ವೈಸು ವಿತ್ ಪೋಸ್ಟ್ ವೈಸು ವಿತ್ ಕ್ಯಾಟಗರಿ ವೈಸ್ ಏನಾದ್ರು ಡಿಸ್ಟ್ರಿಬ್ಯೂಷನ್ ಬೇಕಂದರೆ ನಿಮಗೆ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಏನಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ಕೂಡ ಒಂದಷ್ಟು ಮಾಹಿತಿಗಳನ್ನು ನೀವು ಪಡೆಯಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.